ಕೂಲಿ ಕೇಳಿದ್ದಕ್ಕೆ ಚಿತ್ರಹಿಂಸೆ ಕಿಡ್ನಾಪ್. ಕಡೂರು, ಬಾಣವಾರ, ಹುಣಸೂರು, ತೋಂಡಾಳು ಗ್ರಾಮದಲ್ಲಿ ಮಾರಣಾಂತಿಕ ಹಲ್ಲೆ. ಬಿಳಿಕೆರೆ ಠಾಣೆಗೆ ದೂರು, ಇಂದಿಗೂ ಕ್ರಮ ಇಲ್ಲ. ಕೆರೆ ಸ್ಟೇಷನಲ್ಲಿ ಬಂದು ಒಂದು ವಾರ ಕಂಪ್ಲೇಂಟ್ ಕೊಡ್ತೀವಿ ಸರ್. ಏನು ನಮ್ಮದು ನ್ಯಾಯ ಇಲ್ಲ, ಅನ್ಯಾಯ ಏನಿಲ್ಲ ಸರ್. ಯಾರು ಕೇಳೋದಿಲ್ಲ, ದಿಕ್ಕಿಲ್ಲ ಸರ್, ಏನಿಲ್ಲ ಸರ್. ಈ ಥರ ಇದು ಅನ್ಯಾಯ ಆಗ್ತೀವಿ ಸರ್. ನಮ್ಗೆ ಯಾರಿಗೆ ಹೇಳೋದು ಕೇಳಿದ್ರೆ ಯಾರಿಲ್ಲ ಸರ್. ಅಷ್ಟೊಂದು ಹಂಗಾಗಿ ನಮ್ಮ ಕಷ್ಟದಿಂದ ಬೆಂಬಲ ಕೊಡ್ತಾಯಿದೆ ಸರ್. ನಮ್ಗೆ ನ್ಯಾಯ ಬೇಕು ಸರ್, ನ್ಯಾಯ ಕೊಡ್ತೀವಿ ಸರ್. ನಮಗೆ ಕೂಲಿ ಹಣ ಕೇಳಿದ್ದಕ್ಕೆ ಚಿತ್ರಹಿಂಸೆ, ಮಾರಣಾಂತಿಕ ಹಲ್ಲೆ, ಕಿಡ್ನಾಪ್ ಮಾಡಲಾಗಿದೆ ಎಂದು ಆರೋಪಿಸಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಮೂಡಲ ಭೋವಿಹಟ್ಟಿ ಗ್ರಾಮದ ನಾಗೇಂದ್ರ ಮತ್ತು ದೇವರಾಜ್ ಅವರು ಬಿಳಿಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕೆಲಸ ಮಾಡಬೇಕು, ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಕ್ಕೆ ಕೇಳಕ್ಕೆ ಹೋದೆ. 170 ರೂಪಾಯಿ ಸಂಬಳ ಸರ್. ಎಷ್ಟೋ ಜನ ಬಂದು ಎಷ್ಟು ವರ್ಷದಿಂದ ಕೆಲಸ? ನಾನು 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ ಸರ್. ನಾನು ಮತ್ತು ಭಾಳ ನನ್ನ ಮಗ ಇದ್ದಾರೆ ಸರ್. ನನ್ನ ಬಾಲ್ಯ ನನ್ನ ಬಾಮಾಜಿ ಹೋಗ್ತಿದ್ದಾರೆ ಸರ್. ಅವರೆಲ್ಲ 3-4 ವರ್ಷ ಕೆಲಸ ಮಾಡ್ತಾರೆ. ಇನ್ನೂ ಸುಮಾರು ಜನ ಬಾಳೆದವರು, ದಾವಣಗೆರೆ ಎಲ್ಲ ಬಂದಿದ್ದಾರೆ ಸರ್. ಅವರಿಗೆಲ್ಲ ಈ ಥರ ಭಾರಿ ಅನ್ಯಾಯ. ಸಂಬಳ ಕೇಳಿದ ತಕ್ಷಣ ಇಟ್ಕೊಂಡು ಹೊಡಿಯೋದು ಸರ್. ಈ ಥರ ಸಂಜೆ ಮಾತ್ರ ಒಂದು 92 ಕೊಡ್ತೀವಿ ಸರ್. ಜಾಸ್ತಿ ಮಾತ್ರ ಎಣ್ಣೆ ಕೊಡ್ತಾರೆ, ಮಲ್ಕೋದು, ಹೊಡಿಯೋದು ಈ ಥರ ಸಿಸ್ಟಮ್. ಸಂಜೆ ಮುದ್ದೆ ಕೊಡೋದು, ಎಷ್ಟು ಸರ್ ಮುದ್ದೆ ಕೊಡ್ತೀವಿ, ಮುದ್ದೆ ಸರ್ ಕೊಡ್ತೀವಿ. ದೂರು ನೀಡಿ ದಿನಗಳೇ ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗಾಯಾಳುಗಳು ಆರೋಪಿಸಿದ್ದಾರೆ. ಕೆರೆ ಸ್ಟೇಷನಲ್ಲಿ ಬಂದು ಒಂದು ವಾರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಏನು ನಮ್ಮದು ನ್ಯಾಯ ಇಲ್ಲ, ಅನ್ಯಾಯ ಏನಿಲ್ಲ ಸರ್. ಯಾರು ಕೇಳೋದಿಲ್ಲ, ದಿಕ್ಕಿಲ್ಲ ಸರ್, ಏನಿಲ್ಲ ಸರ್. ಈ ಥರ ಇದು ಅನ್ಯಾಯ ಆಗ್ತೀವಿ ಸರ್. ನಮ್ಗೆ ಯಾರಿಗೆ ಹೇಳೋದು ಕೇಳಿದ್ರೆ ಯಾರಿಲ್ಲ ಸರ್. ಅಷ್ಟೊಂದು ಹಂಗಾಗಿ ನಮ್ಮ ಕಷ್ಟಕ್ಕೆ ಬೆಂಬಲ ಕೊಡ್ತಾಯಿದೆ ಸರ್. ನಮ್ಗೆ ನ್ಯಾಯ ಬೇಕು ಸರ್, ನ್ಯಾಯ ಕೊಡ್ತೀವಿ ಸರ್. ನಮಗೆ ತಾಲೂಕು ಚೋಳ ಐರೂರ ಐಘಟ್ಟಿ ಗ್ರಾಮಕ್ಕೆ ಕರೆದೊಯ್ದು ಶುಂಠಿ ಕಿತ್ತು ಲೋಡ್ ಮಾಡುವ ಕೆಲಸ ಕೊಡಿಸಲಾಯಿತು. ಬೆಳಗಿನ ಜಾವ 4ರಿಂದ ಮಧ್ಯರಾತ್ರಿ 12ರವರೆಗೆ ಕೆಲಸ ಮಾಡಿಸಿದರು. ದಿನಕ್ಕೆ ಕೇವಲ 170 ರೂಪಾಯಿ ಮಾತ್ರ ನೀಡುತ್ತಿದ್ದರು ಎಂದು ದೂರಿದ್ದಾರೆ. ಕೆಲಸ ಮಾಡಬೇಕು, ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಕ್ಕೆ ಹೋದೆ. 170 ರೂಪಾಯಿ ಸಂಬಳ ಸರ್. ಎಷ್ಟೋ ಜನ ಬಂದು ಎಷ್ಟು ವರ್ಷದಿಂದ ಕೆಲಸ? ನಾನು 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ ಸರ್. ನಾನು ಮತ್ತು ಭಾಳ ನನ್ನ ಮಗ ಇದ್ದಾರೆ ಸರ್. ನನ್ನ ಬಾಲ್ಯ ನನ್ನ ಬಾಮಾಜಿ ಹೋಗ್ತಿದ್ದಾರೆ ಸರ್. ಅವರೆಲ್ಲ 3-4 ವರ್ಷ ಕೆಲಸ ಮಾಡ್ತಾರೆ. ಇನ್ನೂ ಸುಮಾರು ಜನ ಬಾಳೆದವರು, ದಾವಣಗೆರೆ ಎಲ್ಲ ಬಂದಿದ್ದಾರೆ ಸರ್. ಅವರಿಗೆಲ್ಲ ಈ ಥರ ಭಾರಿ ಅನ್ಯಾಯ. ಸಂಬಳ ಕೇಳಿದ ತಕ್ಷಣ ಇಟ್ಕೊಂಡು ಹೊಡಿಯೋದು ಸರ್. ಈ ಥರ ಸಂಜೆ ಮಾತ್ರ ಒಂದು 92. ನಮ್ಮನ್ನು ಅಲ್ಲೇ ಮಾಡ್ತಿದ್ದೀವಿ ಸರ್. ಒಬ್ಬ ತಿಪ್ಪೇಶಿ, ಕಲ್ಪನಾ, ತಿಮ್ಮೇಶಿ, ಕಾರ್ತಿಕ, ಹರೇಶ, ಇವನು ಜಯಣ್ಣ, ಇವರೆಲ್ಲ ಬಂದು ನಮ್ಮನ್ನು ಹೊಡಿತಿದ್ದೆ ಸರ್. ಅವ್ರ ಮೇಸ್ತ್ರಿ ಹೇಳಿದಂಗೆ ಅವರು ಸರ್ ಸಂಬಂಧಿಕರು ಸರ್. ಅವರೆಲ್ಲ ಅವರು ಒಟ್ಟು ಕಡ್ಡೆ ಕಳ್ಸೋದ್ರೆಲ್ಲರೂ ಒಂದು 4 ಜನ, ನಮ್ಮೂರಲ್ಲಿ ಒಂದು 3 ಜನ ಸರ್. ಇಷ್ಟು ಜನ ನಮ್ಮನ್ನು ಚಿತ್ರಹಿಂಸೆ ಹೊಡಿತಿದ್ದರು. ನಾಗೇಂದ್ರ ಸರ್. ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ರಾತ್ರಿ 2 ಕರ್ಕೊಂಡು ಹೋಗ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಫಾರೆಸ್ಟ್ ಆಫೀಸ್ ಸರ್. ಎಷ್ಟು ಜನ ಕಿಡ್ನಾಪ್ ಮಾಡಿದ್ರು? 10 ಜನ ಸರ್. 10 ಜನ ಕರ್ಕೊಂಡು ಹೋಗ್ಬಿಟ್ಟು ಫಾರೆಸ್ಟ್ ಆಫೀಸಲ್ಲಿ ಯಾವ ಊರ ಹತ್ರ? ಇಲ್ಲಿ ಹುಣಸೂರು ತಾಲೂಕು ಸರ್. ಹುಣಸೂರು ಯಾವ ತೊಂಡಾಳಲ್ಲಿ ಅಲ್ಲಿಂದ ಮಲಗಿದ್ದು ಸರ್. ರಾತ್ರಿ 12:30 ಬಂದುಬಿಟ್ಟು 10 ಜನ ಕರ್ಕೊಂಡು ಬಂದು ರೋಡ್ ಸೈಡಲ್ಲಿ ಹೊಡಿದ್ರೆ ಗೊತ್ತಾಗುತ್ತೆ, ಕಾರವರೆಲ್ಲ ನೋಡ್ತಾರೆ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಆಫೀಸಲ್ಲಿ ಕರ್ಕೊಂಡು ಹೋಗಿ ದೊಣ್ಣೆಯಲ್ಲಿ, ಕಾಲಲ್ಲಿ ಎಲ್ಲ ಹೊಡೆದು, ಜಬ್ಬಿಕರೆಲ್ಲ ಹೊಡೆದು ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಹೊಡೆಸ ಮತ್ತು ಶೆಟ್ಟಿ ಕರ್ಕೊಂಡು ಹೋಗಿ ಸರ್. ಶೆಟ್ಟಿ ಹತ್ರನೂ ಅಲ್ಲಿ ಚಿತ್ರಹಿಂಸ ಒಳಗಡೆ ಗುಡ್ಲ ಒಳಗಡೆ ಹಾಕೊಂಡ್ಬಿಟ್ಟು 8 ಜನ ಅವನು ಹೊಡೆಯೋದು ಸರ್, ಇವ್ರು ಹೊಡೆಯೋದು ಸರ್. ಮತ್ತು ಚೈನ್ ಕಟ್ಟಾಕಿ ಎಲ್ಲ ನೋಡಿ ಸರ್. ಚೈನಲ್ಲೆಲ್ಲ ಕಟ್ಟಾಕಿ ಎಲ್ಲ ಇದು ಮಾಡಿದ್ದಾರೆ ಸರ್. ಚೈನೆಲ್ಲ ಕಟ್ಟಾಕಿ ಭಾಳ ಚಿತ್ರಹಿಂಸೆ ಕೊಟ್ಟು ಸರ್. ಒಂದು ದಿವಸ ಕೆಲಸ ಅಂತ ಬರಬೇಕಾದ್ರೆ 10 ಜನ ಎಲ್ಲ ಕೆಲಸ ಬಂದು ಸರ್. ಬಾಣವಾರದ ಕೆಲಸ ಬಂದು ಸರ್. ಅಲ್ಲಿ ಊಟ ತರ ಮಧ್ಯಾಹ್ನ 2:30 ಟೈಮಲ್ಲಿ ಊಟ ಇಲ್ಲ ಸರ್. ಊಟ ತರಕಂತ ಹೋದ ಸರ್ ಮೇಲಿನ ಭಾವ ಇದೆ. ಆ ಟೈಮಲ್ಲಿ ನೋಡಿಬಿಟ್ಟು ನಮ್ಮ ಕೈ ಇಲ್ಲ ಬಂದು ಕೆಲಸ ಮಾಡೋಕ್ಕೆ ಅದು ಗುಡ್ಡ ಗಡ್ಡೆಗಳೆಲ್ಲ ಒಂದು ಇಬ್ಬರು ತಪ್ಪಿಸ್ಕೊಂಡು ಬಂದುಬಿಟ್ಟು ಸರ್. ಬಂದುಬಿಟ್ಟು ಬರಬೇಕಾದ್ರೆ ರೋಡ್ ಸೈಡಲ್ಲಿ ಒಬ್ಬರು ಕಾರ್ ಅಡ್ಡಾಕಿ ಸರ್. ನಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿ ಕಾರಲ್ಲಿ ಕರ್ಕೊಂಬಂದು ಹಾಸ್ಪಿಟಲ್ ಬಿಟ್ಟು ಟೀ ಶರ್ಟ್ ತೆಗೆಸ್ಕೊಟ್ಟವಯ್ಯ. ಒಂದು 500 ರೂಪಾಯಿ ಚಾರ್ಜ್ ಕೊಟ್ಟು ಸರ್ ಹೋಗಿ ಸರ್ ಬಿಟ್ಟು. ಅಮ್ಮ ಅಲ್ಲಿಂದ ಬಂದವರು ಇಲ್ಲಿ ಬಂದು ಸರ್ ಹುಣಸೂರಿಗೆ ನಮ್ಮ ಅಣ್ಣನ ಹತ್ರ ಬಂದುಬಿಟ್ಟು ನಮ್ಮ ಅಣ್ಣನ ಹತ್ರ ದೊಡ್ಡಳಾಗಿ ಹೇಳಿ ಅಷ್ಟಿಂಗ್ ಅಂತೇಳಿ ಅಡ್ಮಿಟ್ ಬಂದು ಅಲ್ಲಿಂದ ಕರ್ಕೊಂಬಂದು ಅಡ್ಮಿಟ್ ಮಾಡೋದು ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಅಡ್ಮಿಟ್ ಮಾಡಿ ಸರ್. ಈಗ ಅಡ್ಮಿಟಲ್ಲಿ ಸರ್ ನಮಗೆ ಹುಣಸೂರು ತಾಲೂಕು ಹತ್ರ ಇದ್ದೀವಿ ಸರ್. ಇದ್ದು ಕರೆ ಬಂದು ನಮ್ಮನ್ನು ಎತ್ತಾಕೊಂಡು ಚಿತ್ರಹಿಂಸೆ ಅಲ್ಲೇ ದೊಣ್ಣೆಯಲ್ಲಿ ಚೈನಲ್ಲಿ ಕಟ್ಟಾಕಿ ಒಂದು 10 ಜನ ನಮ್ಮನ್ನು ಹೊಡೆದು ನಾವು ಹೋಗ್ತೀವಿ ಅಂದರೂ ಬಿಡಲಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿಂದ ಬಂದು ತಪ್ಸ್ಕೊಂಬಂದು ನಮ್ಮ ಅಣ್ಣರಿಗೆ ಬಂದು ಫೋನ್ ಮಾಡಿದ್ದಕ್ಕೆ ಇಲ್ಲಿ ಬಂದು ಅಡ್ಮಿಟ್ ಮಾಡಿದ್ವಿ ಸರ್.